ಯಾರ್ದೋ ದುಡ್ಡು ಇನ್ಯಾರ್ದೋ ಜಾತ್ರೆ ಅನ್ನೋ ಹಾಗೆ ಕೋಟಿ ಕೋಟಿ ದುಡ್ಡು ಸುರಿದು ಸ್ಕೈ ವಾಕ್ ನಿರ್ಮಿಸಿದ್ರೆ ಅದಕ್ಕೆ ಉದ್ಘಾಟನೆ ಭಾಗ್ಯವೇ ಸಿಗ್ತಿಲ್ಲ. ಅತ್ತ ಲೋಕಾರ್ಪಣೆ ಆಗದೆ ಇರೋ ಸ್ಕೈ ವಾಕ್ ತುಕ್ಕು ಹಿಡಿಯೋದೊಂದು ಬಾಕಿ. ರಸ್ತೆ ದಾಟೋ ಪಾದಚಾರಿಗಳಂತೂ ಈ ಪಾಲಿಕೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಹಾಗಿದ್ರೆ ಎಲ್ಲಿದೆ ಆ ಸ್ಕೈ ವಾಕ್ ಅಂತೀರಾ? ಟೇಕ್ ಎ ಲುಕ್. ಕೋಟಿ ಕೋಟಿ ದುಡ್ಡು ಸುರಿದ ಸ್ಕೈವಾಕ್ ನೋ ಯೂಸ್. ತುಕ್ಕು ಹಿಡಿಯುತ್ತಿದೆ ಲಿಫ್ಟು, ಉಪಯೋಗಕ್ಕೆ ಬಾರದ ಸ್ಕೈವಾಕ್. ಕಂಪ್ಲೀಟ್ ಆಗಿದ್ರೂ ಸ್ಕೈವಾಕಿಗಿಲ್ಲ ಉದ್ಘಾಟನೆ ಸೌಭಾಗ್ಯ. ಪಾಲಿಕೆ ಆಫೀಸರ್ಸ್ ಮೈಗಳ್ಳತನ, ಹಣ ನೀರಲ್ಲಿ ಹೋಮ. ತುಕ್ಕು ಹಿಡಿದಿರುವ ಲಿಫ್ಟು, ಮುರಿದು ಹೋಗಿರುವ ಲಿಫ್ಟ್ ಬಾಗಿಲು, ಗಾಳಿಗೆ ಹಾರಿ ಹೋಗಿರುವ ಲಿಫ್ಟ್ ಮೇಲ್ಛಾವಣಿ, ಜನರ ಓಡಾಟಕ್ಕೂ ಮುನ್ನವೇ ಹಾಳಾಗಿರುವ ಫ್ಲೋರ್ಗಳು, ಎರಡು ಕಡೆಯಲ್ಲೂ ಅಳವಡಿಸಿರುವ ಫ್ಲೆಕ್ಸ್ಗಳು, ಯಾರೋ ಆತ್ಮಹತ್ಯೆಗೆ ಪ್ರಯತ್ನಿಸಿರುವ ಕುರುಹು, ಇದೆಲ್ಲ ಕಂಡುಬಂದದ್ದು ಇನ್ನು ಉದ್ಘಾಟನೆಯಾಗದ ಸುಮನಹಳ್ಳಿ ಸ್ಕೈವಾಕ್ನಲ್ಲಿ. ಕೋಟಿ ಕೋಟಿ ವೆಚ್ಚದಲ್ಲಿ ನಗರದ ಬ್ಯುಸಿಯಾದ ಸುಮನಹಳ್ಳಿ ಜಂಕ್ಷನ್ನಲ್ಲಿರುವ ಸ್ಕೈವಾಕ್ ನಿರ್ಮಾಣ ಮಾಡಿ ಬಿಬಿಎಂಪಿ ಉದ್ಘಾಟನೆಯೇ ಮಾಡಿಲ್ಲ. ಇನ್ನು ಉದ್ಘಾಟನೆಗೂ ಮುನ್ನವೇ ಲಿಫ್ಟ್ನ ಸ್ಥಿತಿ ಹೇಳೋರು ಕೇಳೋರು ಇಲ್ಲ ಅನ್ನೋ ರೀತಿಯಾಗಿದೆ. ಸ್ಕೈವಾಕ್ನ 2 ಲಿಫ್ಟ್ ಉದ್ಘಾಟನೆಗೆ ಮೊದಲೇ ತುಕ್ಕು ಹಿಡಿದಿವೆ. ಲಕ್ಷಾಂತರ ಜನರಿಗೆ ಉಪಯೋಗವಾಗಬೇಕಿದ್ದ ಈ ಸ್ಕೈವಾಕ್ ಕೇವಲ ಬ್ಯಾನರ್ ಹಾಕಲು ಮಾತ್ರ ಸೀಮಿತವಾಗಿದೆ. ರಸ್ತೆಗಳಿಗೆ ಏನೋ ಇದು ಮಾಡ್ತೀನಿ ಅಂತ ಹೇಳಿ ಇದು ಮಾಡಿದ್ರು. ಬಟ್ ಯಾಕೆ ಇದನ್ನು ಇನ್ನೂ ಮಾಡಿಲ್ಲ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಈ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕ ಹಣವನ್ನು BBMP ಅಧಿಕಾರಿಗಳು ಈ ಥರ ಫೋಲ್ ಮಾಡೋದು ಎಷ್ಟು ಸರಿ ಅಂತ ನನ್ನ ಅಭಿಪ್ರಾಯ. ಅಲ್ಲಿ ನೋಡಿದ್ರೆ ಸ್ಕೈವಾಕಲ್ಲಿ ಅಟ್ಲೀಸ್ಟ್ ಸ್ಕೈವಾಕ್ ಓಪನ್ ಆಗ್ತಿರೋದು ಒಂದು, ಎಲ್ಲ ಬ್ಯಾನರ್ ಕಟ್ಬಿಟ್ಟವ್ರು. ಬ್ಯಾನರ್ ಕಟ್ಟೋಕ್ಕೆ ಸ್ಕೈವಾಕ್ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ವೇಸ್ಟ್ ಮಾಡಿ ಸಾರ್ವಜನಿಕರ ಟ್ಯಾಕ್ಸ್ ಹಣವನ್ನು ಲೂಟಿ ಮಾಡಿ ಆ ಸ್ಕೈವಾಕ್ ಮಾಡಿ ಅದ್ರ ಮೇಲೆಲ್ಲ ಬ್ಯಾನರ್ ಕಟ್ಟುವಂಥ ವ್ಯವಸ್ಥೆ ಆಗಿದೆ ಅಂದರೆ ಇನ್ನೇನು ಸ್ಥಳೀಯ BBMP ಅಧಿಕಾರಿಗಳು ಏನು ಮಾಡ್ತಾವ್ರೆ, ಕಮಿಷನರ್ ಏನು ಮಾಡ್ತಾರೆ, ಹೈಕೋರ್ಟ್ ಆದೇಶ ಇದ್ದರೂ ಇದ್ರದ್ದು ಏನು ಫ್ಲೆಕ್ಸ್ಗಳು ಕಟ್ಟಬಾರ್ದು ಅಂತಂದ್ರು ಕೂಡ ಪದೇ ಇದ್ದರು, ಹೈಕೋರ್ಟ್ ಹೇಳಿದ್ರು ಕೂಡ ಇನ್ನೂ ಈ BBMPಗೆ ಅದರ ಎಚ್ಚೆತ್ಕೊಂಡಿಲ್ಲ. ಇದೆಲ್ಲೋ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದೆಡೆ ಸಾರ್ವಜನಿಕರು ರಸ್ತೆ ದಾಟಲು ಪರದಾಡ್ತಾ ಇದ್ರೆ, ಇನ್ನು ಈ ಸ್ಕೈವಾಕ್ ಈಗಾಗಲೇ ಅಕ್ರಮ ಚಟುವಟಿಕೆಗಳ ತಾಣವಾಗ್ತಿದೆ. ಜೊತೆಗೆ ವ್ಯಕ್ತಿಯೊಬ್ಬ ಇದೇ ಸ್ಕೈವಾಕ್ನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ. ಇಷ್ಟೆಲ್ಲ ಆದರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಗಪ್ಚುಪ್ ಅಂತ ಕೂತಿರೋದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಇಂತಹ ಜಂಕ್ಷನ್ನಲ್ಲಿ ಸ್ಕೈವಾಕ್ ಮಾಡಿ ಅದನ್ನ ಪ್ರಯೋಜನವಾಗದಂತೆ ಮಾಡಲಾಗ್ತಿದೆ ಎಂದು ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ತುಂಬಾ ಕಷ್ಟ ರೋಡ್ಗೆ ಓಡಾಡಕ್ಕಾಗಲ್ಲ, ಆ ಕಡೆ ಜಂಪ್ ಮಾಡಕ್ಕಾಗಲ್ಲ, ಸಿಗಾಕೊಂಡು ಗಾಡಿಗೆ ಯಾರೋ ಸತ್ರ ಯಾರು ಹೊಣೆ? ಅದನ್ನ ಮಾಡಿಸ್ಬೇಕು, ಮಾಡಿಸಿಲ್ಲ. ಗೌರ್ಮೆಂಟ್ನವ್ರು ಮಾಡಿಸ್ಬೇಕಲ್ವಾ? ಹೌದು, ಮಾಡಿಸ್ಬೇಕು. ಯಾಕೆ ಮಾಡಿಸಿಲ್ಲ ಅದನ್ನ ನಾವು ಕೇಳ್ತೀವಿ. ಈಗ ನಿಮ್ಗೆ ಎಷ್ಟು ಕಷ್ಟ ಆಗುತ್ತಮ್ಮ? ತುಂಬಾ ಕಷ್ಟ. ನಾವು ಡ್ಯೂಟಿಗೆ ಹೋಗೋರಲ್ವಾ, ತುಂಬಾ ಕಷ್ಟನೇ. ಅದರಿಂದ ಏನ್ ಮಾಡೋದು, ಮಾಡಿಸಿಲ್ಲ. ಆಮೇಲೆ ಈಗ ಅದು ಓಪನ್ ಆಗೋಕ್ಕಿಂತ ಮುಂಚೆನೆ ಎಲ್ಲ ಹಾಳಾಗೋಗಿದೆ. ಹೌದು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅದನ್ನ ಗೌರ್ಮೆಂಟ್ ಅವ್ರು ಸರಿಯಾಗಿ ಹಾಕಿ ಕಟ್ಟಿರಲ್ಲ, ಅದಕ್ಕೆ ಯಾರು ಹೊಣೆ? ಗೌರ್ಮೆಂಟೇ ಬಿಗಾಡು ಕಟ್ಟಬೇಕು. ರೋಡ್ನಲ್ಲಿ ಓಡಾಡೋರ್ಗೆ ಏನ್ ತೊಂದ್ರೆ? ಒಟ್ನಲ್ಲಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಮಾಡಿರುವ ಸ್ಕೈವಾಕ್ ತುಕ್ಕು ಹಿಡಿಯುತ್ತಿದ್ರೆ, ಎತ್ತ ಕೋಟಿ ಕೋಟಿ ಖರ್ಚು ಮಾಡಿರುವ ಪಾಲಿಕೆ ಮಾತ್ರ ನಮಗೂ ಸ್ಕೈವಾಕಿಗೂ ಸಂಬಂಧ ಇಲ್ಲ ಅನ್ನೋ ರೀತಿ ವರ್ತಿಸಿರೋದು ವಿಪರ್ಯಾಸವೇ ಸರಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.